ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ಯಾಮಿಲಿ, ನನ್ನ ಚಿಕ್ಕ ಮಗಳನ್ನ ಮಾತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಕೋಪ ಮಾಡ್ಕೊಂಡವಳು ನೋಡಿ ನೋಡಿ ನೋಡಿ, ಕೋಪ ಮಾಡ್ಕೊಂಡವಳು. ಹಾಯ್ ಮಾಡು, ಮಾಡಲ್ಲ, ಕೋಪ ಬಂದ್ಬಿಟ್ಟೈತೆ. ಓಕೆ ಬಾಯ್. ಚುಂಚನಗಿರಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡಿ. ಅಂದವೇ ಹೋಗ್ತಾ ನಮ್ಮ ಮನೆಯವರು ನೆಲಮಂಗ್ಲದಲ್ಲಿ ಹೋಟ್ಲಿಗೆ ಹಾಕಿದ್ರು. ಅಲ್ಲಿ ನಾವು ನನ್ನ ಮನೆಯವರು ಇಬ್ಬರೂ ದೋಸೆ ತಗೊಂಡು, ಮಗಳಿಗೆ ಇಲ್ಲ ದೋಸೆ ಬೇಡ ನನಗೆ ಐಸ್ ಕ್ರೀಮೇ ಬೇಕು ಅಂತ ಕೂತ್ಕೊಂಡು ಹಠ ಮಾಡ್ಕೊಂಡು ಕೂತ್ಕೊಂಡು ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿನ್ನಿಸ್ತಾಯಿದ್ರು ನಮ್ಮ ಮನೆಯವರು. ನಾನು ದೋಸೆ ತಿನ್ಸೋಕೆ ಹೋದೆ. ಎಷ್ಟೇ ಕೇಳಿದ್ರೂ ದೋಸೆ ತಿನ್ನಲಿಲ್ಲ. ನಮ್ಮ ಮನೆಯವ್ರು ಐಸ್ ಕ್ರೀಮ್ ತಿನ್ಸಿದ್ರೆ ಮಾತ್ರ ಅಂತ ತೆಗಿತಾಳೆ ನೋಡಿ ಬಾಯಿನ. ಐಸ್ ಕ್ರೀಮ್ ತಿನ್ನಿಸಿದ್ರು, ನನಗೂ ತಿನ್ನಿಸ್ತಾಯಿದ್ರು. ಅಮ್ಮ ಮಗಳಿಗಿಬ್ಬರಿಗೂ ನಮ್ಮ ಮನೆಯವ್ರು ಐಸ್ ಕ್ರೀಮ್ ತಿನ್ನಿಸ್ತಾಯಿದ್ರು. ಇವತ್ತು ಐಸ್ ಕ್ರೀಮ್ ತಿಂದು ದೋಸೆ ತಿಂದು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೆವು. ಆಮೇಲೆ ಟೀ ಕುಡಿದು ಟಿಫನ್ ಆಯಿತು. ಟೀ ಕುಡಿದ್ಬಿಟ್ಟು ಹೊರಡೋಣ ಅಂತ ಹೊರಟು ಚುಂಚನಗಿರಿಗೆ ಬಂದು ತಲುಪ್ದೋ. ಜನ ಅಂತೂ ರಶ್ ಇದ್ರು. ಇವತ್ತು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಜನ ರಶ್ ಇದ್ದರು. ಆಟ ಸಾಮಾನುಗಳನ್ನ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಆಟ ಸಾಮಾನು ಇಟ್ಟಿದ್ರಲ್ಲ, ಆಟ ಸಾಮಾನು ನೋಡಿ ನನ್ನ ಮಗಳು ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ನಮ್ಗೆ ಆಟ ಸಾಮಾನು ಕೊಡ್ಸೋವರೆಗೂ ನಾನು ಬರಲ್ಲ ಎಲ್ಗೂ ಆಟ ಸಾಮಾನು ಕೊಡಿಸ್ರಿ ಅಂತ. ಅವಳನ್ನ ಸಮಾಧಾನ ಮಾಡಿಕೊಂಡು ಬಂದು ಇಲ್ಲಿ ಚಪ್ಪಲಿ ಬಿಡೋ ಜಾಗ ಇದು, ಇಲ್ಲಿ ಸ್ಲಿಪ್ಪರ್ನ ಬಿಟ್ಟು ದೇವಸ್ಥಾನ ನೋಡೋಣ ಅಂತ ಹೊರಟು. ನೋಡಿ ಇಲ್ಲಿಂದ ಶುರುವಾಗುತ್ತೆ. ಫಸ್ಟ್ ಟೈಮ್ ಚುಂಚನಗಿರಿಗೆ ಬಂದಿದ್ದಿತ್ತು ನಾನು. ಇಷ್ಟು ವರ್ಷದಲ್ಲಿ ಹೋಗೇ ಇರಲಿಲ್ಲ ನಾನು. ಹೋಗಿದ್ದು ತುಂಬ ಖುಷಿಯಾಯಿತು. ಮತ್ತು ಕ್ಲೀನಿಂಗು ತುಂಬ ಚೆನ್ನಾಗಿ ಕ್ಲೀನಿಂಗ್ ಇದೆ. ನಾನು ಮನೆಯವ್ರಿಗೆ ಹೇಳ್ತಿದ್ದೆ, ನಾನು ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ, ಇಷ್ಟು ಕ್ಲೀನಾಗಿದೆಯಾ ಎಲ್ಲಾದರೂ ನೋಡಿ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಅಂತ. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಹೋಗಿದ್ದು. ಇದು ಮುಖ್ಯ ದ್ವಾರ ಅಂತಾರಲ್ಲ, ಹಾಗೆ ಅನಿಸುತ್ತೆ. ಸ್ಟೆಪ್ ಹತ್ಕೊಂಡು ಬರ್ತಾರೆ. ಇಲ್ಲಿ ಮೆಟ್ಲು ಪೂಜೆ ಮಾಡ್ತಾರಲ್ಲ, ಮೆಟ್ಲು ಪೂಜೆಗಳು ಮಾಡ್ತಾರೆ ಇಲ್ಲಿ. ಕುಂಬಳಕಾಯಲ್ಲಿ ದೀಪ ಹಚ್ಚಿಟ್ಟಿದ್ರು, ಅದನ್ನು ನೋಡಿಕೊಂಡು ಅಲ್ಲಿಂದ ಇಲ್ಲಿ ಏನು ದೀಪ ಇದು ಮಾಡ್ತಾರೆ, ಬೆಳಗ್ತಾರೆ, ಅಲ್ಲೆಲ್ಲ ದೀಪ ಬೆಳಗೋದನ್ನೆಲ್ಲ ನೋಡಿಕೊಂಡು ಹಾಗೆ ಬಂದೋ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದೋ. ದರ್ಶನ ಚೆನ್ನಾಗಾಯಿತು. ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಮತ್ತೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು
ಅಲ್ಲಿಂದ ಬಂದು ಪ್ರಸಾದ ತಗೊಂಡು ಪಕ್ಕದಲ್ಲೇ ಅಕ್ವೇರಿಯಮ್ ಇತ್ತು ಫಿಶ್ದು, ಅದನ್ನು ಹೋಗಿ ನೋಡಿಕೊಂಡು ಅಲ್ಲಿ ಸ್ಪಾ ಬೇರೆ ಮಾಡ್ತಾಯಿದ್ರು, ಅದನ್ನು ಕೂಡ ಮಾಡಿಸ್ಕೊಂಡು ಬಂದೆ. ಹೀಗೆ ನನ್ನ ವಿಡಿಯೋ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ನನಗೂ ಮತ್ತೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.